ಮಾಸ್ಟರ್ಸ್. ಯೋಗ, ವಿಯೋಗ ಇವು ಫಂಡಮೆಂಟಲ್ ಅಥವಾ ಮೂಲಭೂತ ವಿಷಯಗಳು ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಆಧ್ಯಾತ್ಮಿಕತೆಯಲ್ಲಿ. ಬಟ್ ವೆರಿ ವೆರಿ ಸಿಂಪಲ್ ವರ್ಡ್ಗಳು. ಯೋಗ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಈ ತರ ಎಲ್ಲ ಪದಗಳು ಬರ್ತವೆ. ಅವೆಲ್ಲ ಸಂಸ್ಕೃತದಲ್ಲಿದ್ದಾವೆ. ಏನು ಯೋಗ ಅಂದ್ರೇನು? ಫಸ್ಟ್ ವಿಯೋಗ ಅಂದ್ರೇನು? ಯೋಗ ಅಂದ್ರೆ ಕೂಡೋದು ಅಂತ. ಈಗ ನಾವು ಧ್ಯಾನಕ್ಕೆ ಬರ್ತೀವಿ. ಧ್ಯಾನಕ್ಕೆ ಬಂದ್ರೆ ಏನಾಗುತ್ತೆ? ನಮ್ಮ ಮನಸ್ಸನ್ನು ದಾಟಿ ನಾವು ಆತ್ಮನ ಸೇರ್ತೀವಿ. ನಮ್ಮನ್ನ ನಾವು ಸೇರ್ತೀವಿ. ನೋಡಿ, ವಿಯೋಗ ಅಂದ್ರೆ ಏನು? ಮನ್ಸಲ್ಲೇ ಇರ್ತೀವಿ ನಾವು. ಅಂದ್ರೆ ನಾವ್ ಎಲ್ಲಿ ಸೇರ್ಬೇಕಲ್ಲಿ ಸೇರಲ್ಲ. ಒಂದು ನದಿ ಇದೆ, ನದಿ ಹುಟ್ಟುತ್ತೆ, ಅದು ಬಂದು ಸೇರ್ಬೇಕು. ಎಲ್ಲಿ ಸೇರ್ಬೇಕು? ಎಲ್ಲೆಲ್ಲಿ ನೀರಿನ ಅವಶ್ಯಕತೆ ಇದೆ ಅಲ್ಲಿ ಸೇರ್ಬೇಕು ಹೋಗಿ. ಆ ನದಿ ಹುಟ್ಟಿ ಬಂದೇ ಇಲ್ಲ ಅನ್ಕೊಳ್ಳಿ, ಅಲ್ಲೇ ನಿಂತ್ಬಿಟ್ರೆ ಏನಾಗುತ್ತೆ? ಲಾಭ ಆಗೋದಿಲ್ಲ. ಕುಡಿಯೋ ನೀರಿರೋದಿಲ್ಲ ರೈತರಿಗೆ, ಅಥವಾ ಬೆಳೆ ಬೆಳೆಯಕ್ಕಾಗಲ್ಲ. ಅಂದ್ರೆ ಸೇರ್ಬೇಕೆಲ್ಲ. ನಾವು ಅಷ್ಟೇನೆ, ನಾವು ಆತ್ಮನ ಸೇರ್ಬೇಕು, ನಮ್ಮನ್ನ ನಾವು ಸೇರ್ಬೇಕು. ಅದೇ ಯೋಗ. ನೋಡಿ, ಯೋಗಿ ಅಂದ್ರೆ ಏನು? ಅವನು ಮನಸ್ಸನ್ನ ಗೆದ್ದವನು. ಯಾರು ಮನಸ್ಸನ್ನ ಗೆಲ್ತಾರೆ ಅವನೇ ಯೋಗಿ. ಮನಸ್ಸು ಗೆಲ್ಲದಂದ್ರೆ ಏನು? ಯಾವ ಕ್ಷಣ ಬೇಕಂದ್ರೂ ನಾ ಮನಸ್ಸನ್ನ ಖಾಲಿ ಮಾಡ್ಕೋಬೇಕು. ಖಾಲಿನೇ ಇರಬೇಕು ಮನಸ್ಸು. ಯಾವಾಗ್ಲೂ ಖಾಲಿ ಇದ್ದಷ್ಟು ಏನಾಗುತ್ತೆ? ನೀನು ನಿನ್ನ ಒಂದು ಸ್ವಂತ ಸ್ವರೂಪ ಜೊತೆ ಯಾವಾಗ್ಲೂ ಒಂದಾಗ್ತೀಯ. ನೀನಾಗಿರ್ತೀಯ. ನಿನ್ನ ಒಂದು ಶಾಶ್ವತವಾದ ರೂಪ, ಶಾಶ್ವತವಾದ ಸ್ಥಿತಿ ಜೊತೆ ನೀನು ಯಾವತ್ತೂ ಅನುಸಂಧಾನ ಆಗಿರ್ತೀಯ. ನಿನ್ನತ್ರ ಯೋಗ ಇಲ್ಲ, ಆ ಮನ್ಸಲ್ಲೇ ಇದ್ದೀನಿ, ಮನ್ಸು ಆ ಕಡೆ ಈ ಕಡೆ ಓಡ್ತಿದೆ ಇನ್ನು ಅಂದ್ರೆ ನೀನಿನ್ನು ಯೋಗ ನಿನಗೆ ಘಟಿಸಿಲ್ಲ, ಯೋಗದ ಸ್ಥಿತಿಗೆ ಬಂದಿಲ್ಲ, ಯೋಗಿ ಸ್ಥಿತಿಗೆ ಬಂದಿಲ್ಲ. ನೋಡಿ, ಇದು ಫಸ್ಟ್ ಸ್ಟೆಪ್. ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್. ನಾವು ಬೇರೆ ವಿಷಯ ಅರ್ಥ ಮಾಡ್ಕೋಬೇಕಾಗಿಲ್ಲ. ಫಸ್ಟ್ ಏನು? ನನ್ನ ಮನಸ್ಸು ಇನ್ನು ಕಣ್ಣು ತೆಗೆದಾಗೂ ಕೂಡ, ಕಣ್ಣು ಮುಚ್ಚಿದಾಗ ಒಂದೇ ಅಲ್ಲ, ನನ್ನ ಮನಸ್ಸು ನನ್ನ ಕೈಯಲ್ಲಿ ಇದೆಯಾ? ನಾನು ಆಲೋಚನೆಗಳು ಹೀಗೆ ಮಾಡ್ತಿದ್ದೀನಿ, ಒಂದು ವಿಷಯಕ್ಕೆ ನಾನು ಥಿಂಕ್ ಮಾಡ್ತಾನೇ ಇದ್ದೀನ ಅಂದ್ರೆ ನೀನು ಇನ್ನು ಯೋಗಿ ಆಗಿಲ್ಲ. ಧ್ಯಾನಿ ಆಗಿರ್ತೀಯ ಅಷ್ಟೇ, ನೀನು ಯೋಗಿ ಆಗಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಯೋಗಿ ಭವ ಅರ್ಜುನ, ಯೋಗಿ ಭವ ಅರ್ಜುನ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಯಾಕೆ ಯೋಗಿ ಭವ ಅರ್ಜುನ ಅಂತ? ಏನಾಗುತ್ತೆ ಯೋಗಿ ಆದ್ರೆ? ಯೋಗಿ ಆಗಿಲ್ಲ ಅಂದ್ರೆ ಏನಾಗುತ್ತೆ? ಯೋಗ ಕರ್ಮಸು ಕೌಶಲ್ಯ. ನೋಡಿ, ನೀನು ಯೋಗಿ ಆದ್ರೆ ನಿನ್ನ ಕೆಲಸಗಳೆಲ್ಲ ಕೌಶಲ್ಯದಿಂದ ಕೂಡಿರ್ತವೆ, ಎಫಿಷಿಯಂಟ್ ಆಗಿರ್ತವೆ, ಹೆಚ್ಚು ಪರಿಣಾಮಕಾರಿಯಾಗಿರ್ತವೆ ನೀನು ಯೋಗಿ ಆದ್ರೆ. ಅದೇ ನೀನು ವಿಯೋಗಿ ಆದ್ರೆ ಏನಾಗುತ್ತೆ? ಕೆಲ್ಸ ಎಲ್ಲ ಕೌಶಲ್ಯ ಇರೋದಿಲ್ಲ ಅಲ್ಲಿ. ಫಾರ್ ಎಕ್ಸಾಂಪಲ್, ನೀನ್ ಧ್ಯಾನ ಮಾಡ್ತಿದೀಯಾ, ಮನಸ್ಸು ಇನ್ನೂ ಓಡ್ತಿದೆ, ನಿನ್ನ ಒಂದು ಮನಸ್ಸು ಖಾಲಿ ಆಗಿಲ್ಲ, ಆ ಒಂದು ಎಂಟಿನೆಸ್ ರೀಚ್ ಆಗಿಲ್ಲ ಅಂತಂದ್ರೇನು? ನಿನಗೆ ಇನ್ನೂ ಏನಾಗುತ್ತೆ? ಈ ದೇಹ ಶುದ್ಧ ಆಗಲ್ಲ, ನಾಡಿ ಮಂಡಲ ಶುದ್ಧ ಆಗಲ್ಲ. ನಾಡಿ ಮಂಡಲ ಶುದ್ಧ ಆಗ್ಬೇಕು. ನಾಡಿ ಮಂಡಲ ಶುದ್ಧ ಆಗ್ಬೇಕಂದ್ರೆ ಏನು? ನಿನ್ನ ಸ್ವರೂಪ ಜೊತೆ ನೀನು ಒಂದಾಗ್ಬೇಕು. ನೋಡಿ, ಇದು ಫಸ್ಟ್ ಸ್ಟೆಪ್. ಒಂದು ಆರೋಗ್ಯಕ್ಕೆ ಬಂದ್ರೆ ನಾಡಿ ಮಂಡಲ ಶುದ್ಧಿ, ಜೊತೆಗೆ ನಿನ್ನ
ಪ್ರಾಪಂಚಿಕ ದೈನಂದಿನ ಕೆಲಸಗೋಸ್ಕರ ಕೂಡ ನೀನು ಯೋಗಿ ಆಗ್ಬೇಕು. ಮನಸ್ಸನ್ನ ಖಾಲಿ ಮಾಡ್ಕೋಬೇಕು. ಯಾರು ಮನಸ್ಸನ್ನ ಗೆಲ್ತಾರೆ, ಅವ್ರು ಪ್ರಪಂಚನ ಗೆಲ್ಬಹುದು. ನೆನ್ಪಿಟ್ಕೊಳ್ಳಿ. ಮನಸ್ಸನ್ನ ಗೆಲ್ಬೇಕು. ಮನಸ್ಸು ನಿನ್ ಹಿಡಿತದಲ್ಲಿ ಇರ್ಬೇಕು ಯಾವಾಗ್ಲೂ. ಏನು ಮನಸ್ಸಂದ್ರೆ ಆಲೋಚನೆಗಳ ಒಂದು ಗುಂಪು. ಆ ಆಲೋಚನೆಗಳೆಲ್ಲ ನಿರ್ವಿಷ ಆಗ್ಬೇಕು. ಯೋಗಃ ಚಿತ್ತವೃತ್ತಿ ನಿರೋಧಃ ಅಂತ ಹೇಳಿದ್ರು ಪತಂಜಲಿ ಮಹರ್ಷಿ. ನೋಡಿ, ಯೋಗ ಅಂದ್ರೇನು? ಚಿತ್ತದ ವೃತ್ತಿನ ನಿರೋಧ ಮಾಡಬೇಕು. ಚಿತ್ತದ ವೃತ್ತಿ ಅಂದ್ರೆ ಚಿತ್ತ ಅಂದ್ರೆ ಮನಸ್ಸು. ಮನಸ್ಸಿನ ಕೆಲಸನ್ನ ನಿರೋಧ ಆಗ್ಬೇಕು. ಅದು ಯೋಗ ಅಂತ ಹೇಳಿದ್ರು, ಡೆಫಿನೇಷನ್ ಅದು. ನಾವು ಮನಸ್ಸನ್ನ ಖಾಲಿ ಮಾಡದೆ ನೀನು ಯೋಗಿ ಆಗಕ್ಕಾಗೋದಿಲ್ಲ. ನೆನ್ಪಿಟ್ಕೊಳ್ಳಿ. ನೀನು ವಿಯೋಗದಲ್ಲಿ ಇರ್ತೀಯ, ಬೇರ್ಪಟ್ಟಿರ್ತೀಯ. ನಿನ್ನಿಂದ ನೀನು ದೂರನೇ ಇರ್ತೀಯ, ಬೇರ್ಪಟ್ಟಿರ್ತೀಯ. ನಿನ್ನ ಸ್ವರೂಪ ನಿನಗೆ ಅರ್ಥ ಆಗೋದಿಲ್ಲ. ನಿನ್ನ ಸ್ವರೂಪ ನಿನ್ಗೆ ಯಾವಾಗ ಅರ್ಥ ಆಗೋದಿಲ್ವೋ ಅವಾಗ ದುಃಖ ಹೋಗೋದಿಲ್ಲ. ನಿನಗೆ ಜೀವನದ ಮೇಲೆ ಕ್ಲಾರಿಟಿ ಇರೋದಿಲ್ಲ. ನೋಡಿ ಮಾಸ್ಟರ್. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಯೋಗಿ ಭವ ಅರ್ಜುನ ಅಂತ ಹೇಳ್ತಾನೆ. ನೀನು ಯೋಗಿ ಆದ್ರೆ ಏನ್ ಸಿಗುತ್ತೆ ನಿನಗೆ? ಕೌಶಲ್ಯ ಸಿಗುತ್ತೆ. ಯಾವುದ್ರ ಮೇಲೆ ಕೌಶಲ್ಯ? ನಿನ್ನ ಒಂದು ಸ್ವರೂಪದ ಮೇಲೆ ಕೌಶಲ್ಯ. ನೀನು ಯಾರು ಅಂತ ಗೊತ್ತಾಗುತ್ತೆ ಫಸ್ಟ್ ಸ್ಟೆಪ್. ನಾನು ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ನಾನು ಅತೀತವಾದವನು ಅಂತ ಗೊತ್ತಾಗುತ್ತೆ ಫಸ್ಟ್ ಸ್ಟೆಪ್. ಯಾವಾಗ ನೀನು ಅತೀತವಾದವನು, ಆತ್ಮ ಪದಾರ್ಥ ಅಂತ ಗೊತ್ತಾಯ್ತು, ನಿನಗೆ ದುಃಖನೇ ಇರೋದಿಲ್ಲ. ನಾನು ಶಾಶ್ವತ ಅಂತ ಗೊತ್ತಾಗುತ್ತೆ. ನಾನು ಚಿರಂಜೀವಿ ಅಂತ ಗೊತ್ತಾಗುತ್ತೆ. ನೋಡಿ, ಅದೇ ವಿಯೋಗಿ ಆದ್ರೆ ಏನಾಗುತ್ತೆ? ಮನ್ಸಲ್ಲಿದ್ರೆ ಏನಾಗುತ್ತೆ ನಿನಗೆ? ದುಃಖನೇ, ಲೈಫ್ ಎಲ್ಲ ದುಃಖನೇ, ಲೈಫ್ ಎಲ್ಲ ಪ್ರಶ್ನೆಗಳೇ. ನೀನ್ ಏನ್ ಮಾಡಕ್ಕೂ ಪ್ರಶ್ನೆ, ಏನ್ ಮಾತಾಡಕ್ಕೂ ಭಯ. ಅದಾದ್ಮೇಲೆ ಜೀವನದಲ್ಲಿ ಫೇಲ್ಯೂರ್ಗಳೇ ಬರೀ. ನೋಡಿ, ನಾವು ಧ್ಯಾನಕ್ಕೆ ಬಂದ್ಮೇಲೆ, ಧ್ಯಾನ ಘಟಿಸಿದ ಮೇಲೆ ಮನಸ್ಸು ಖಾಲಿ ಆಯ್ತು, ಶಾಂತ ಆಯ್ತು ಅಂದ್ರೆ ಅವಾಗ ಏನಾಯ್ತು? ನಮ್ಮ ಜೀವನದಲ್ಲೆಲ್ಲ ಆನಂದ ಸಿಕ್ತು, ಆರೋಗ್ಯ ಸಿಕ್ತು. ನಾವು ಅನ್ಕೊಂಡಿದ್ದ ಕೆಲಸ ಎಫಿಷಿಯಂಟ್ ಆಗಿ ಆದಷ್ಟು ಬೇಗ ಬೇಗ ಮಾಡಕ್ ಪ್ರಾರಂಭ ಮಾಡಿದ್ವಿ. ಹೇಗೆ ಬಂತು ಅಂದ್ರೆ, ನೀನು ಯೋಗಿ ಆಗ್ತಿದೀಯ, ಮನಸ್ಸನ್ನ ಗೆಲ್ತಿದೀಯ, ಮನಸ್ಸು ಶಾಂತ ಮಾಡ್ಕೊಂಡಿದೀಯ, ಮನಸ್ಸಿನ ಆಟವನ್ನ ಅರ್ಥ ಮಾಡ್ಕೊಂಡಿದೀಯ. ನೋಡಿ, ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕು? ಯೋಗಿಗಳಾಗ್ಬೇಕು. ಯೋಗಿ ಅಂದ್ರೆ ಹಠಯೋಗ ಅಲ್ಲ. ಯೋಗದಲ್ಲಿ ಸುಮಾರು ಇದಾವೆ. ಹಠಯೋಗ, ಕರ್ಮಯೋಗ, ನಾದಯೋಗ. ಹ್ಮ್ ಎಷ್ಟೆಷ್ಟು ಯೋಗಗಳಿದಾವೋ. ಸೇವಾಯೋಗ. ಸೇವಾಯೋಗ ಹೇಗಿರ್ಬೇಕು? ಸೇವಾಯೋಗ ಅಂದ್ರೆ ಏನು? ಸ್ವಾರ್ಥರಹಿತವಾಗಿರ್ಬೇಕು. ಅದು ಸೇವಾಯೋಗ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಎಲ್ಲಿಂದ ಎಲ್ಲಿಗೆ ಬರ್ಬೇಕು? ವಿಯೋಗದಿಂದ ಯೋಗಕ್ಕೆ ಬರ್ಬೇಕು ಮಾಸ್ಟರ್ಸ್. ನೆನ್ಪಿಟ್ಕೊಳ್ಳಿ. ನಿನ್ ಮನಸ್ಸನ್ನ ಗೆದ್ದಿದ್ಯಾ? ಮನಸ್ಸನ್ನ ಆಟನ ಅರ್ಥ ಮಾಡ್ಕೊಂಡಿದ್ಯಾ? ನೋಡಿ, ಮನಸ್ಸಂದ್ರೆ ಏನು? ಫಸ್ಟ್ ಸ್ಟೆಪ್ಪು. ಮನಸ್ಸಂದ್ರೆ ಭಯ. ಮನಸ್ಸಂದ್ರೆ ಅನ್‌ಕಂಟ್ರೋಲ್ಡ್ ಎಮೋಷನ್ಸ್. ಒಂದು ಬ್ಯಾಲೆನ್ಸ್ಡ್ ಎಮೋಷನ್ಸ್ ಇರಲ್ಲ. ಒಂದು ಸಮಸ್ಥಿತಿಯಲ್ಲಿ ಇರಲ್ಲ ನಿನ್ನ ಭಾವನೆಗಳು. ಭಾವನೆಗಳು ಮೇಲೆ ಕೆಳಗೆ ಹೋಗ್ತಿರ್ತವೆ. ಮನಸ್ಸು ನನ್ ಮಾತು ಕೇಳೋದೇ ಇಲ್ಲ. ಸುಮ್ನೆ ಹೋಗ್ತಾನೆ ಇರುತ್ತೆ. ಮನಸ್ಸು ಧ್ಯಾನಕ್ಕಿಂತ ಮುಂಚೆ ಮನಸ್ಸು ಆನೆ ಆಗಿರುತ್ತೆ. ಧ್ಯಾನ ಆದ್ಮೇಲೆ ಮನಸ್ಸು ಆನೆ ಬಾಲಾಗುತ್ತೆ. ನೆನ್ಪಿಟ್ಕೊಳ್ಳಿ. ನೋಡಿ, ಆನೆ ಎಷ್ಟು ಗಾತ್ರದ್ದು, ಆನೆ ಬಾಲ ಎಷ್ಟು ಗಾತ್ರದ್ದು. ಅಂದ್ರೆ ನೀನು ಧ್ಯಾನ ಮಾಡಿ 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 ಏನಾಗುತ್ತೆ? ಆ ಒಂದು ಭಾರವಾದ ಮನಸ್ಸು, ಆನೆ ಗಾತ್ರದ ಮನಸ್ಸು, ಅದೆಲ್ಲ ಕರಗಿ 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 ನೀರಾಗುತ್ತೆ. ಅದು ಯಾವಾಗ ಬೇಕು ಅವಾಗ ಓಪನ್ ಆಗುತ್ತೆ ಮನಸ್ಸು. ಯಾವಾಗ ಬೇಡ ಅವಾಗ ಅದು ಶಾಂತ ಆಗುತ್ತೆ. ಯಾವಾಗ ನಿನ್ನ ಮನಸ್ಸು ಶಾಂತ ಆಯ್ತು, ಖಾಲಿ ಆಯ್ತು, ಆ ನಿರ್ವಿಷ ಆಯ್ತು, ಅವಾಗ ಏನಾಗುತ್ತೆ ನಿನಗೆ? ಬುದ್ಧಿ ಅಂತಕ್ಕಂಥದ್ದು. ನೋಡಿ, ಬುದ್ಧಿ ಅಂದ್ರೆ ಏನು? ವಿವೇಕ. ಆ ವಿವೇಕ ಪ್ರಾರಂಭ ಆಗುತ್ತೆ ಜೀವನದಲ್ಲಿ. ನಿನ್ನ ಕೆಲಸಗಳಲ್ಲೆಲ್ಲ ವಿವೇಕನ ಅಪ್ಲೈ ಮಾಡ್ತೀಯ. ಎಚ್ಚರಿಕೆಯಿಂದ ಬದುಕ್ತೀಯ, ಎಚ್ಚರಿಕೆಯಿಂದ ಮಾತಾಡ್ತೀಯ, ಎಚ್ಚರಿಕೆಯಿಂದ ವ್ಯವಹಾರ ಮಾಡ್ತೀಯ ಎಲ್ಲರ ಜೊತೆ. ನೋಡಿ, ಅವೇರ್‌ನೆಸ್ ಜಾಗೃತೆ ಅಂದ್ರೆ ನಿನಗೆ ಅವೇರ್‌ನೆಸ್ ಅಂತಕ್ಕಂಥದ್ದು ಲೈಫ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದೇ ಬುದ್ಧಿ.
ನೋಡಿ. ಅಂದ್ರೆ ಯೋಗದಿಂದ ಏನ್ ಸಿಕ್ತು ಅಂದ್ರೆ ನಿನಗೆ ಬುದ್ಧಿ ಸಿಕ್ತು. ನೋಡಿ ಮಾಸ್ಟರ್ಸ್. ಫಸ್ಟ್ ಸ್ಟೆಪ್ ಬುದ್ಧಿ ಸಿಗುತ್ತೆ. ಹಾಗಾಗಿ ನಾವು ಮಾಡತಕ್ಕಂಥ ಕೆಟ್ಟ ಕೆಲಸಗಳೆಲ್ಲ ತನ್ನಷ್ಟಕ್ಕೆ ತಾನೇ ದೂರ ಆಗ್ತವೆ. ಅಂದ್ರೆ ನಿನಗೆ ಬುದ್ಧಿ ಪ್ರಾರಂಭ ಆಗಿದೆ, ವಿವೇಕ ಪ್ರಾರಂಭ ಆಗಿದೆ ಧ್ಯಾನದಿಂದ. ನಾನು ಇಷ್ಟು ಪ್ರಯತ್ನ ಮಾಡಿದ್ರು ಮಾಂಸ ಬಿಡ್ತಾ ಇರ್ಲಿಲ್ಲ. ಬಿಡ್ಬೇಕನ್ಸ್ತಿತ್ತು. ಬಟ್ ಧ್ಯಾನಕ್ಕೆ ಬಂದ್ಮೇಲೆ ಬಿಟ್ಬಿಟ್ಟೆ ಅಂತಿದ್ವು. ಯಾಕೆ? ಏನಾಯ್ತು ಧ್ಯಾನಕ್ಕೆ ಬಂದ್ಮೇಲೆ? ಧ್ಯಾನಕ್ಕೆ ಬಂದ್ಮೇಲೆ ನೀನು ವಿಯೋಗದಿಂದ ಯೋಗಕ್ಕೆ ಬಂದಿವಿ. ಅಂದ್ರೆ ನಿನ್ ಮನಸ್ಸು ಮಾತು ಕೇಳ್ತಿರ್ಲಿಲ್ಲ ಅಷ್ಟು. ಮನಸ್ಸು ಯಾಕೆ ಕೇಳ್ತಿರ್ಲಿಲ್ಲ? ಮನಸ್ಸು ಹರಿಬಿಟ್ಬಿಟ್ಟಿದೆ ಧ್ಯಾನಕ್ಕಿಂತ ಮುಂಚೆ. ಸುಮ್ನೆ ಓಡ್ತಾ ಇತ್ತದು. ಅದನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಿನ್ನತ್ರ ಇರ್ಲಿಲ್ಲ. ಯಾಕಂದ್ರೆ ನಿನ್ನ ಒಳಗಡೆ ಶಕ್ತಿನೇ ಇರ್ಲಿಲ್ಲ. ನಿಶ್ಶಕ್ತಿ ಆಗಿದಿ ನೀನು. ಒಳಗಡೆ ಆ ಪ್ರಾಣ ಶಕ್ತಿನೇ ಇರ್ಲಿಲ್ಲ. ಯಾವಾಗ ನೀ ಧ್ಯಾನ ಮಾಡ್ತಾ, ಮಾಡ್ತಾ ಆ ಪ್ರಾಣ ಶಕ್ತಿ ಅಂತ ದಿನ ದಿನಕ್ಕೂ ಜಾಸ್ತಿ ಆಯ್ತು. ಮನಸ್ಸು ಖಾಲಿ ಆಯ್ತು. ನೀನು ಯೋಗಿ ಆಗಾಗ ಪ್ರಾರಂಭ ಪಟ್ಟಿ. ನೋಡಿ. ಯೋಗಿ ಆದ್ ಒಂದು ದಿನ ಏನಾಗಿದೆ? ಯೋಗಿ ಆಗ್ತೀಯ ನೀನು. ಮನಸ್ಸನ್ನ ಕಂಪ್ಲೀಟ್ ಆಗಿ ಶಾಂತ ಮಾಡ್ಕೊಂತೀಯ. ಸರಿ. ಮನ್ಸೆಲ್ಲ ನಿರ್ವಿಷ ಆಗುತ್ತೆ. ನೋಡಿ. ಸ್ವಲ್ಪ ಮನ್ಸು ಖಾಲಿ ಆದ್ರೇನೆ ತನ್ನಷ್ಟಕ್ಕೆ ತಾನೇ ಬುದ್ಧಿ ಕೂಡ ಪ್ರಾರಂಭ ಆಗುತ್ತೆ. ಎಷ್ಟು ಮನಸ್ಸು ಖಾಲಿ ಆಗುತ್ತೆ, ಅಷ್ಟು ಬುದ್ಧಿ ಜಾಗೃತ ಆಗ್ತಾ ಹೋಗುತ್ತೆ. ಬುದ್ಧಿ ಅಂದ್ರೆ ಬರೀ ಪ್ರಾಪಂಚಿಕ ವ್ಯವಹಾರ ಅಲ್ಲ. ಬುದ್ಧಿ ಅಂದ್ರೆ ಅತೀತವಾದದ್ದು. ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್. ಇಂಟೆಲೆಕ್ಟ್. ಇದು ಸ್ಪಿರಿಚುವಲ್ ವರ್ಡ್ ಇದು. ಆಧ್ಯಾತ್ಮಿಕ ಭಾಷೆ ಪರಿಭಾಷೆಯಲ್ಲಿ ಬುದ್ಧಿ ಅಂದ್ರೇನು? ಆ ಅತೀತವಾದ ಒಂದು ಜ್ಞಾನ. ಅತೀತವಾದ ಜ್ಞಾನ ಅಂದ್ರೇನು? ನೀನು ಯಾರು? ಹ್ಮ್? ನೀನ್ ಯಾಕೆ ಬಂದೆ? ನೀನ್ ಈ ಸಂಸಾರದಲ್ಲಿ ಯಾಕಿದೀಯ? ನೀನ್ ಏನ್ ಮಾಡಕ್ ಹೊರಟಿದೀಯ? ನಿನ್ನ ಕೆಲ್ಸ ಏನು ಭೂಮಿ ಮೇಲೆ? ಆ? ನಿನ್ನ ಪೂರ್ಣಾತ್ಮ ಯಾರು? ಪೂರ್ಣಾತ್ಮ ಮೇಲೆ ಯಾರಿದ್ದಾರೆ? ಎಲ್ಲಿಂದ ಬಂದಿ ಫಸ್ಟು? ಕಾರಣಲೋಕದಿಂದ ಬಂದಿಯಾ? ಏನು ಕಾರಣಲೋಕದಲ್ಲಿ ಎಲ್ಲಿದೆ? ಎಲ್ಲಿದ್ದೆ ನೀನು? ಏನ್ ಮಾಡ್ತಿದ್ದೆ ಅಲ್ಲಿಂದ ಅಲ್ಲಿ? ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದಿ ನೋಡಿ? ಅಂದ್ರೆ ಈ ಅತೀತವಾದ ಇಂಟೆಲೆಕ್ಟ್ ಆಧ್ಯಾತ್ಮಿಕ ಜ್ಞಾನ ಅಂತಕ್ಕಂಥದ್ದು ಗೊತ್ತಾಗ್ತಾ ಹೋಗುತ್ತೆ ನೀನು ಯೋಗಿ ಆದಷ್ಟು. ಅರ್ಜುನ ಶ್ರೀಕೃಷ್ಣ ಕೇಳ್ತಾ ಇರ್ತಾನೆ, ಇವರೆಲ್ಲ ಕಣ್ಣು ಮುಚ್ಚಿ ಏನ್ ಮಾಡ್ತಾರೆ? ಅಂದ್ರೆ ಕಣ್ಣು ಮುಚ್ಚಿ ಇವೆಲ್ಲ ತಿಳ್ಕೊಂತಿರ್ತಾರೆ. ಕಣ್ಣು ಮುಚ್ಚಿ ಬರೀ ಮನ್ಸನ್ನ ಒಂದೇ ಹಿಡಿತ ತರೋದೊಂದಲ್ಲ. ಮನ್ಸನ್ನ ದಾಟಿ ಅತೀತವಾದ ಜ್ಞಾನವನ್ನು ಕೂಡ ಪಡೆಯೋದು ಯೋಗದಿಂದ. ನೋಡಿ. ಸೊ ಹಾಗಾಗಿ ನಾವು ಏನು ನಡೀತಿದೆ ಅದನ್ನ ಗಮನಿಸ್ಕೋಬೇಕು ಮಾಸ್ಟರ್ಸ್. ಮನ್ಸು ಇನ್ನು ಇದೆಯಾ ನಮಗೆ? ಮನಸ್ಸು ಶಾಂತ ಆಗಿದೆಯಾ? ಫಸ್ಟ್ ಸ್ಟೆಪ್ಪು. ಫಸ್ಟ್ ಶಾಂತ ಆಗುತ್ತೆ ಮನಸ್ಸು. ಅದಾದ್ಮೇಲೆ ಮಾಡ್ತಾ ಧ್ಯಾನ ಮನಸ್ಸು ಅಂತಕ್ಕಂಥದ್ದು ನಿಲ್ಲುತ್ತೆ ಫಸ್ಟ್. ಕಣ್ಣು ತೆಗೆದ್ರು ಕೂಡ ಮನಸ್ಸು 0 ಆಗುತ್ತೆ. ಓವರ್ ಥಿಂಕ್ ಮಾಡಲ್ಲ ನಾವು. ಎಷ್ಟು ಬೇಕೋ ಅಷ್ಟು ಥಿಂಕ್ ಮಾಡ್ತೀವಿ. ನೋಡಿ. ಅಂದ್ರೆ ನಿನಗೆ ಮನಸ್ಸು ನಿನ್ನ ಹಿಡಿತದಲ್ಲಿ ಬಂದಿದೆ ಅಂತ. ಅಥವಾ ಮನ್ಸು ಆ ಕಡೆ ಈ ಕಡೆ ಹೋಗ್ತಿದ್ನು ಕೂಡ ಗಮನಿಸಕ್ ಪ್ರಾರಂಭ ಮಾಡ್ತೀವಿ ಫಸ್ಟ್. ಗಮನಿಸಕ್ ಪ್ರಾರಂಭ ಮಾಡಿ ಮನ್ಸನ್ನ ಇನ್ನ ಖಾಲಿ ಮಾಡಿ ಅದ್ ನಿನ್ ಕೈಲಿ ಇಟ್ಕೊಂತೀಯ. ನಿನ್ ಕೈಲಿರುತ್ತೆ. ಕಂಟ್ರೋಲಿಂಗ್ ಎಲ್ಲ ನಿನ್ ಕೈಲಿರುತ್ತೆ. ನೀನ್ ಯಾರು? ನೀನ್ ಆತ್ಮ ಪದಾರ್ಥ. ನೋಡಿ. ಅಂದ್ರೆ ಆತ್ಮ ಅಂದ್ರೆ ಏನು? ಭಗವಂತನ ಕೈಯಲ್ಲಿ ಮನ್ಸಿದ್ರೆ ಏನಾಗುತ್ತೆ? ಅದೆಲ್ಲ ಅದ್ಭುತವಾಗಿರುತ್ತೆ. ಅದೇ ಒಂದು ಕೋತಿ ಕೈಯಲ್ಲಿ ಮನ್ಸ್ ಕೊಟ್ರೆ ಅದು ಜೀವನ ಎಲ್ಲ ಹಾಳು ಮಾಡುತ್ತೆ. ನಮ್ಮ ಜೀವನ ಒಂದಲ್ಲ, ಬೇರೆಯವ್ರ ಜೀವನ ಕೂಡ ಹಾಳು ಮಾಡುತ್ತೆ. ಪ್ರಪಂಚದಲ್ಲಿ ಧ್ಯಾನ ಇಲ್ದಕ್ಕೆ ಪ್ರಪಂಚ ಎಲ್ಲ ದುಃಖವಾಗಿದೆ. ಯಾಕಂದ್ರೆ ಅಲ್ಲಿ ಯೋಗ ಇಲ್ಲ. ನೋಡಿ. ಯೋಗ ಬೇಕು, ವಿಯೋಗ ಅಲ್ಲ. ನೋಡಿ ಮಾಸ್ಟರ್ಸ್. ಪ್ರತಿಯೊಂದು ಕೂಡ ಯೋಗದಿಂದನೇ ಸಿಗೋದು ಎಲ್ಲಾನು ಕೂಡ. ಜೀವನ ಅದ್ಭುತವಾಗಿ ಆನಂದವಾಗಿರ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆ ಯೋಗ ಅಂತಕ್ಕಂಥದ್ದು ಬೇಕು. ಯೋಗ ಅಂದ್ರೆ ದೇಹನ ದಂಡಿಸೋದಲ್ಲ. ದೇಹ ದಂಡಿಸೋದು ಹಠಯೋಗ. ನೆನ್ಪಿಟ್ಕೊಳ್ಳಿ. ಯೋಗ ಅಂದ್ರೆ ನಾನು ಯೋಗಕ್ಕೆ ಹೋಗ್ತೀನಿ ಅಂತಂದ್ರೆ ಏನು? ನೀನು ಹಠಯೋಗ ಕಲಿತಿದೀಯ ಅಷ್ಟೇ. ಈ ದೇಹದಲ್ಲಿ ದೇಹನ ದಂಡಿಸ್ತಿದೀಯ ಅಷ್ಟೇ. ಅದು ಸಣ್ಣ ಕೆಲಸ ಅದು. ನೀನು ಇನ್ನೂ ಫಸ್ಟ್ ಮೆಟ್ಲು ಇಟ್ಟಿಲ್ಲ ಅಂತ ಆಧ್ಯಾತ್ಮಿಕತೆಯಲ್ಲಿ. ಸುಮ್ನೆ ಆ ವಾಸನೆ, ಯೋಗದ ವಾಸನೆ ನಿನಗೆ ಬರ್ತಿದೆ ಅಷ್ಟೇ ಹಠಯೋಗ ಮಾಡಿದ್ರೆ. ಹಠಯೋಗ ಮಾಡಿದ್ರೆ ಏನಾಗುತ್ತೆ? ನೀನು ಸೋಮಾರಿತನ ಕಡಿಮೆ ಆಗುತ್ತೆ ಅಷ್ಟೇ. ಸ್ವಲ್ಪ ಚುರುಕಾಗ್ತೀಯ ನೀನು ಅಷ್ಟೇ. ಅದೇ ಧ್ಯಾನ ಮಾಡಿದ್ರೆ ಈ ಶ್ವಾಸವನ್ನ ಗಮನಿಸಿದ್ರೆ ಏನಾಗ್ತೀಯ? ರಾಜಯೋಗ ಪಡಿತೀಯ. ನಾವು ನಿನ್ನೆ ತಿಳ್ಕೊಂಡ್ವಿ ಕ್ಲಾಸಲ್ಲಿ. ರಾಜಯೋಗ ಮಾಡಿದ್ರೆ ಏನಾಗುತ್ತೆ?
ಅದ್ರ ಲಾಭಗಳೇ ಅನಂತ. ಲೆಕ್ಕ ಇಲ್ದಷ್ಟು ಲಾಭಗಳು ಸಿಗ್ತವೆ. ಅದಕ್ಕೆ ಲಿಮಿಟೇ ಇರೋದಿಲ್ಲ ರಾಜಯೋಗಕ್ಕೆ ಬಂದ್ರೆ. ಅಂದ್ರೆ ರಾಜಯೋಗನ ಹೆಚ್ಚೆಚ್ಚು ನೋಡಿ. ಈ ಶ್ವಾಸನ ಗಮನಿಸ್ತಕ್ಕಂಥ ಪ್ರಕ್ರಿಯೆ ರಾಜಯೋಗ ಇದು. ಎಷ್ಟೆಷ್ಟು ಧ್ಯಾನ ಸಾಧನೆ ಮಾಡ್ತೀವಿ, ಅಷ್ಟು ವಿಷಯ ತಿಳ್ಕೊಂತೀವಿ ನಾವು. ಯಾಕೆ ಇವ ಧ್ಯಾನ ಸಾಧನೆ ಆ ಶಿವ ಪರಮಾತ್ಮ ಕೂಡ ಮಾಡ್ತಿದ್ದಾನಂದ್ರೆ, ಅವನು ಇನ್ನೂ ಹೆಚ್ಚೆಚ್ಚು ತಿಳ್ಕೊಂತಿದ್ದಾನೆ. ಅವನೇ ಮಾಡ್ತಿದ್ದಾನೆ ನೋಡಿ. ಅವನು ರಾಜಯೋಗ ಮಾಡ್ತಿದ್ದಾನೆ ಅವನು. ರಾಜಯೋಗ ಅಂದ್ರೇನು? ನಿನ್ನ ಆನಾಪಾನಸತಿ ಯೋಗ, ಮತ್ತೆ ಬೇರೆ ಯಾವ್ದಲ್ಲ. ಅಂದ್ರೆ ಯೋಗದಲ್ಲಿ, ಈ ಪ್ರಾಣಾಯಾಮಗಳಲ್ಲಿ ಆ ಬೇರೆ ಮೆಥಡ್ಗಳಿದಾವೆ. ಈ ಶ್ವಾಸವನ್ನು ಗಮನಿಸ್ತಕ್ಕಂಥ ಪ್ರಕ್ರಿಯೆ ರಾಜಯೋಗ, ಕಿಂಗ್ ಆಫ್ ಯೋಗ. ಅದಕ್ಕೆ ಇದನ್ನ ರಾಜಯೋಗ ಅಂತ ಹೇಳಿದ್ರೆ ಇದನ್ನ. ಶ್ವಾಸವನ್ನು ಗಮನಿಸ್ತಕ್ಕಂಥ ಪ್ರಕ್ರಿಯೆ ಅಂದ್ರೆ ಅಷ್ಟು ಅದ್ಭುತವಾದದ್ದು ಇದು. ಈ ಅದ್ಭುತ ಹಿಡ್ಕೊಂಡ್ರೆ ಏನಾಗುತ್ತೆ, ಜೀವನವೆಲ್ಲ ಅದ್ಭುತ ಆಗುತ್ತೆ. ಪ್ರತಿಯೊಂದು ಕೂಡ ಎಲ್ಲ ಸಕ್ಸಸ್ ಕಾಣ್ತೀವಿ ನಾವು ಜೀವನವೆಲ್ಲ. ಸೊ ಹಾಗಾಗಿ ನಾವು ವಿಯೋಗದಿಂದ ಯೋಗಕ್ಕೆ ಬರಬೇಕು. ಪ್ರತಿಯೊಬ್ಬರು ಕೂಡ ವಿಯೋಗ ಅಂದ್ರೆ ಮನಸ್ಸಲ್ಲಿ ಇದೆಯಾ ಅದ್ ನೆನ್ಪಿಟ್ಕೋಬೇಕು. ಸ್ಟೆಪ್ ಏನು ವಿಯೋಗ ಅಂದ್ರೆ? ವಿಯೋಗ ಅಂದ್ರೆ ಬೇರ್ಪಟ್ಟಿದ್ಯಾ ಅಂತ. ನಿನ್ನಿಂದ ನೀನು ಬೇರ್ಪಟ್ಟಿದ್ಯಾ ಅಂತ. ನೀನು ಅಂದ್ರೆ ಏನು? ಆತ್ಮ ಪದಾರ್ಥ, ಶಾಶ್ವತವಾದನ್ನು. ಆ ಶಾಶ್ವತವಾದ ಪದಾರ್ಥದಿಂದ ಬೇರ್ಪಟ್ಟಿದ್ಯಾ? ಟೆಂಪ್ರರಿ ಥಿಂಗ್ಸ್ ಜೊತಿದ್ಯಾ? ಮನಸ್ಸು ಟೆಂಪ್ರರಿ ಅದು. ಸುಮ್ಮನೆ ಅರ್ಥ ಇಲ್ದಂಗೆ ಆಲೋಚನೆ ಮಾಡುತ್ತೆ. ಅದು ಇದು ಅಂತ. ಅವಾಗ ಏನಾಗುತ್ತೆ? ಬುದ್ಧಿ ಕೆಲಸ ಮಾಡೋದಿಲ್ಲ. ನಿನಗೆ ಒಂದು ರೈಟ್ ಡಿಸಿಷನ್ ತಗೊಳಕ್ಕಾಗಲ್ಲ, ರೈಟ್ ಮಾತಾಡಕ್ಕಾಗಲ್ಲ. ನೋಡಿ ಮಾಸ್ಟರ್ಸ್. ಹಾಗಾಗಿ ನಾವು ಎಲ್ಲಿದೀವಿ ಅಂತ ಪ್ರತಿ ಕ್ಷಣ ಗಮನಿಸ್ಕೋಬೇಕು. ನಾವು ಮನಸ್ಸಲ್ಲಿದೀವ, ಆತ್ಮದಲ್ಲಿದೀವ? ನೋಡಿ, ಆತ್ಮದಲ್ಲಿದ್ರೆ ಕ್ಲಾರಿಟಿ ಇರುತ್ತೆ, ಮನಸ್ಸಲ್ಲಿದ್ರೆ ದುಗುಡ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ ಯಾವಾಗಲೂ. ಕನ್ಫ್ಯೂಷನ್ ಅಲ್ಲಿ ಇದೀವಿ ಅಂದ್ರೇನು? ಇನ್ನು ನಾವು ಯೋಗಿ ಆಗಿಲ್ಲ, ಮನಸ್ಸನ್ನ ಗೆದ್ದಿಲ್ಲ. ಯೋಗಶಾಸ್ತ್ರ ನೋಡಿ, ಅಷ್ಟಾಂಗ ಮಾರ್ಗಗಳಿದಾವೆ, ಪತಂಜಲಿ ಅಷ್ಟಾಂಗ ಸೂತ್ರಗಳಿದಾವೆ. ಅವನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಆ ಯೋಗಶಾಸ್ತ್ರ ಸರಿಯಾಗಿ ಹೇಳ್ಕೊಡುತ್ತೆ ನಿನಗೆ. ಧ್ಯಾನ ಅಂದ್ರೆ ಏನು, ಪ್ರಾಣಾಯಾಮ ಅಂದ್ರೆ ಏನು, ಪ್ರತ್ಯಾಹಾರ ಅಂದ್ರೆ ಏನು, ಸಮಾಧಿ ಅಂದ್ರೆ ಏನು, ನಿರ್ವಿಕಲ್ಪ ಸಮಾಧಿ ಅಂದ್ರೆ ಏನು. ಸಂಸ್ಕೃತದಲ್ಲಿದ್ದಾವೆ, ಬಟ್ ಅರ್ಥ ಸುಲಭ ಇದಾವೆ ಅವೆಲ್ಲ. ಬಟ್ ಅವೆಲ್ಲ ಅರ್ಥ ಮಾಡ್ಕೋಬೇಕು ನಾವು. ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ, ನಾವು ಯಾವ್ಯಾವ ಸ್ಟೇಜ್ ಅಲ್ಲಿ ಇದೀವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಪ್ರತಿಯೊಬ್ರು ಕೂಡ ಆ ವಿಯೋಗದಿಂದ ಯೋಗಕ್ಕೆ ಬರ್ಬೇಕು ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ. ಅವಾಗೆ ಜೀವನವೆಲ್ಲ ಅದ್ಭುತ ಆಗೋದು. ಅಲ್ಲೇ ತನಕ ಜೀವನ ಫಸ್ಟ್ ಸ್ಟೆಪ್ಪು, ನಾನು ಯೋಗಕ್ಕೆ ಬಂದಿಲ್ಲ ಅಂದ್ರೆ ನೀನಿನ್ನೂ ದುಃಖದಲ್ಲಿರ್ತೀಯ. ಇನ್ನೂ ಆ ಒಂದು ದಾರಿಯಲ್ಲಿ ಹೋಗ್ತಿದೀಯ ಅಂತಂದ್ರೆ ನಿನಗೆ ಸ್ವಲ್ಪ ಕ್ಲಾರಿಟಿ ಬರ್ತಾ ಹೋಗುತ್ತೆ ಯೋಗದ ಒಂದು ಮಾರ್ಗದಲ್ಲಿದ್ದಾಗ. ನೀನು ಯಾವಾಗ ಸಂಪೂರ್ಣವಾಗಿ ಯೋಗಿ ಆಗ್ತೀಯ, ನೆಕ್ಸ್ಟ್ ಸ್ಟೆಪ್ ಹೋಗ್ತೀಯ, ಋಷಿ ಆಗ್ತೀನಿ ನೀನು. ಋಷಿ ಅಂದ್ರೆ ಏನು? ನಿನ್ನ 3ನೇ ಕಣ್ಣು ದರ್ಶನ ಆಗುತ್ತೆ ನೋಡಿ. ನೀನ್ ಯಾರು ಅಂತ ಅಂದ್ರೆ ಎಲ್ಲಿಂದ ಬಂದು ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ನೋಡಿ. ಋಷಿ, ರಾಜಶ್ರೀ, ಬ್ರಹ್ಮಶ್ರೀ ನೋಡಿ ಎಷ್ಟಿದಾವೆ ನೋಡಿ ತಿಳ್ಕೊಳ್ಳೋದು. ಹಂಗಾಗಿ ಫಸ್ಟ್ ಸ್ಟೆಪ್ ಗೆಲ್ಬೇಕು. ಏನು ಫಸ್ಟ್ ಸ್ಟೆಪ್ ಅಂದ್ರೆ ಮನಸ್ಸನ್ನ ಗೆಲ್ಬೇಕು ನಾವು ನೋಡಿ. ವಿಯೋಗದಿಂದ ಯೋಗಕ್ಕೆ ಬರಬೇಕು. ಸೊ ಯೋಗಿ ಆದವನು ನೆಕ್ಸ್ಟ್ ಸ್ಟೆಪ್ ಹೋಗೇ ಹೋಗ್ತಾನೆ. ಆ 10ನೇ ಕ್ಲಾಸ್ ಪಾಸ್ ಆದವನು 12ನೇ ಕ್ಲಾಸ್ ಹೋಗೇ ಹೋಗ್ತಾನೆ. 12ನೇ ಕ್ಲಾಸ್ ಪಾಸ್ ಆದವನು ಡಿಗ್ರಿಗೆ ಹೋಗೇ ಹೋಗ್ತಾನೆ. ಡಿಗ್ರಿ ಪಾಸ್ ಆದವನು PhD ಹೋಗೇ ಹೋಗ್ತಾನೆ. PhD ಅಂದ್ರೆ ಏನು? ಬ್ರಹ್ಮಶ್ರೀ ಆಗೋದು. ತಾನೇ ಎಲ್ಲ ಅಂತ ಗೊತ್ತಾಗೋದು ನೋಡಿ. ನಾನು ಅನಂತ ಎಲ್ಲ ಕಡೆ ನಾನೇ ಇದ್ದೀನಿ ಅಂತ ಗೊತ್ತಾಗೋದು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ ಗೊತ್ತಾಗೋದು. ಅಂದ್ರೆ ಫಸ್ಟ್ ನೀನು ಯೋಗಿ ಆಗು ಫಸ್ಟ್. ಅದಕ್ಕೆ ಅರ್ಜುನಗೆ ಹೇಳೋದು ಶ್ರೀಕೃಷ್ಣ ಪರಮಾತ್ಮ, ಯೋಗಿ ಭವ ಅರ್ಜುನ. ಯೋಗ ಅಂದ್ರೆ ಏನು? ಯೋಗಃ ಚಿತ್ತವೃತ್ತಿ ನಿರೋಧಃ ನೋಡಿ. ಅದು ಡೆಫಿನೇಷನ್.
ಅದಕ್ಕೆ ಚಿತ್ತದ ವೃತ್ತಿಯನ್ನು ನಿರೋಧ ಮಾಡಕ್ಕೆ ಏನಿದೆ ನಿನಗೆ? ನಿನ್ನ ಹತ್ರ ಒಂದು ಅದ್ಭುತವಾದ ಶಕ್ತಿ ಇದೆ. ಏನು? ಅದೇ ಉಸಿರಾಟ. ಅದೇ ರಾಜಯೋಗ. ಉಸಿರಾಟ ಪ್ರಕ್ರಿಯೆಯನ್ನು ಗಮನಿಸು. ನೀನು ರಾಜಯೋಗನ ಹಿಡ್ಕ. ಏನ್ ಸಿಗುತ್ತೆ ನಿನಗೆ? ಮನಸ್ಸು ಖಾಲಿ ಆಗುತ್ತೆ. ಮನಸ್ಸು ಖಾಲಿಯಾಗಿ ನಿನ್ನ ಪ್ರಾಪಂಚಿಕ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತವೆ. ನೆಕ್ಸ್ಟು ನೀನು ಋಷಿ ಆಗ್ತೀಯ. 3ನೇ ಕಣ್ಣು ದರ್ಶನ ಆಗುತ್ತೆ. 3ನೇ ಕಣ್ಣು ದರ್ಶನ ಆದಾಗ ಏನಾಗುತ್ತೆ? ನಿನಗೆ ಎಲ್ಲ ವಿಷಯಗಳು ಅತೀತವಾದ ಆ ಅತೀಂದ್ರಿಯ ಶಕ್ತಿಗಳು ಎಲ್ಲ ಸಿಗ್ತವೆ ನಿನಗೆ. ಆ ಶಕ್ತಿಗಳು, ಆ ಜ್ಞಾನ ಎಲ್ಲ ಸಿಗ್ತಾ ಸಿಗ್ತಾ ಏನಾಗುತ್ತೆ ನಿನಗೆ? ನೆಕ್ಸ್ಟ್ ಮುಂದೆ ಇನ್ನೂ ಆಳವಾಗಿ ಎಲ್ಲ ಕರ್ಮ ಸಿದ್ಧಾಂತ, ಆ ಈ ಸೃಷ್ಟಿ ರಹಸ್ಯ, ಆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ರಾಜರ್ಷಿ ಆಗ್ತೀನಿ ನೀನೆಲ್ಲ. ಎಲ್ಲಾ ರಹಸ್ಯ ತಿಳ್ಕಂಡು, ಎಲ್ಲ ಗೊತ್ತಾಯ್ತು. ಇನ್ನೂ ನಿನ್ನ ಬಗ್ಗೆ ಇನ್ನೂ ತಿಳ್ಕೋಬೇಕು. ನೀನೇನ್ ಅನ್ಕೊಂಡಿದ್ಯಾ? ಶಕ್ತಿ ಇನ್ನೂ ಡಿಪೆಂಡೆನ್ಸ್ ಇದೆ ಅಥವಾ ಶಕ್ತಿ ಇನ್ನೆಲ್ಲೋ ಇದೆ ಅನ್ಕೊಂಡಿ. ಬಟ್ ಹೊರಗಡೆ ಇರೋದೇ ನಿನ್ನೊಳಗಿದೆ ಅಂತ ಗೊತ್ತಾಗುತ್ತೆ ನಿನಗೆ. ನಾನು ಬೇರೆ ಅಲ್ಲ, ಹೊರಗಡೆದು ಇರ್ತಕ್ಕಂಥದ್ದು ಬೇರೆ ಅಲ್ಲ. ನೀನೇ ಅತೀತವಾದ ನಿನ್ನಲ್ಲೇ ಎಲ್ಲ ಇದೆ. ನಿನ್ನಲ್ಲೇ ಒಂದೇ ಅಲ್ಲ, ಎಲ್ಲರಲ್ಲೂ ಎಲ್ಲ ಇದೆ. ಅದು ಅನಂತವಾದ ಬ್ರಹ್ಮಾಂಡನೇ ಇದೆ ಎಲ್ಲರಲ್ಲೂ ಕೂಡ. ಈ ವಿಷಯ ನೀನು ಬ್ರಹ್ಮರ್ಷಿ ಆದಾಗ ಗೊತ್ತಾಗುತ್ತೆ. ನೋಡಿ ಮಿಸ್ಟರ್ಸ್. ಆ ಬ್ರಹ್ಮರ್ಷಿ ಆದವನು ಏನ್ ಮಾಡ್ತಾನೆ? ಸೇವೆ ಮಾಡ್ತಾನೆ. ಸೇವಾ ಯೋಗ ಹಿಡ್ಕೊಂತಾನೆ. ನಿಸ್ವಾರ್ಥವಾಗಿ ಎಲ್ಲರಿಗೂ ಕೂಡ ಧ್ಯಾನವನ್ನ ಹೇಳ್ಕೊಡ್ತಾನೆ ಎಲ್ಲರಿಗೂ ಕೂಡ. ನೋಡಿ. ಅಂದ್ರೆ ಫಸ್ಟ್ ಸ್ಟೆಪ್ ಏನು? ನೀನ್ ಮನಸ್ಸನ್ನ ಗೆಲ್ಲಬೇಕು. ನೋಡಿ, ಇಷ್ಟಿದೆ ಪಯಣ ಅಂತಕ್ಕಂಥದ್ದು. ಆಧ್ಯಾತ್ಮಿಕತೆ ಪಯಣ ಅಂತಕ್ಕಂಥದ್ದು. ಕೊನೆಯ ಜನ್ಮ ಏನ್ ಮಾಡ್ತೀವಿ? ಎಲ್ಲರಿಗೂ ಧ್ಯಾನ ಹಂಚ್ತೀವಿ. ಇನ್ನೇನಿದೆ ತಿಳ್ಕೊಳ್ಳೋದು? ನಿನ್ ಮನಸ್ಸನ್ನ ಗೆದ್ಬಿಟ್ಟಿ. 3ನೇ ಕಣ್ಣು ದರ್ಶನ ಆಯ್ತು. ನೀನ್ ಯಾರಂತ ಗೊತ್ತಾಯ್ತು. ನಿನ್ನ ಕರ್ಮ ಪರಂಪರೆಯು ಜನ್ಮ ಪರಂಪರೆ ತಿಳ್ಕೊಂಡಿ. ಇನ್ನು ಸೃಷ್ಟಿ ರಹಸ್ಯ ತಿಳ್ಕೊಂಡಿ. ಆಮೇಲೆ ನೀನೇ ಎಲ್ಲ ಅಂತ ಅರ್ಥ ಮಾಡ್ಕೊಂಡಿ ಕೊನೆಯಲ್ಲಿ. ನೋಡಿ. ಅಂದ್ರೆ ನಿನಗೆಲ್ಲ ಜ್ಞಾನ ಸಿಕ್ತು. ತಿಳ್ಕಣದೇನು ಪೆಂಡಿಂಗ್ ಇಲ್ಲ ನಿನಗೆ. ಅವಾಗ ಏನ್ ಮಾಡ್ತೀಯ? ಏನು ತಿಳ್ಕೊಂಡು ಇಷ್ಟು ಜನ್ಮಗಳು ಅದನ್ನ ಎಲ್ಲರಿಗೂ ಹೇಳ್ತೀಯ. ಓ ನೀನ್ ಬಾ ಧ್ಯಾನ ಮಾಡು. ಏನಾಗುತ್ತೆ ಧ್ಯಾನ ಮಾಡಿದ್ರೆ ನೀನು ಯೋಗಿ ಆಗ್ತೀಯ. ನೋಡಿ. ಯೋಗಿ ಅಂದ್ರೆ ಏನು? ಮನಸ್ಸನ್ನ ಗೆಲ್ತೀಯ. ಮನಸ್ಸು ನೀನು ಹತೋಟಿಯಲ್ಲಿ ಇಟ್ಕೊಂತೀಯ. ಮನಸ್ಸು ಕೋತಿ ತರ ಆ ಕಡೆ ಈ ಕಡೆ ಹೋಗ್ತಿದೆ. ಅದನ್ನ ನಿಲ್ಲಿಸ್ತೀಯ ಫಸ್ಟ್. ನೋಡಿ. ನಿನಗೆ ಪ್ರಜ್ಞೆನೇ ಇಲ್ಲ. ಅರಿವೇ ಇಲ್ಲ. ಅರಿವು ಬರುತ್ತೆ ಅಂತ ಹೇಳ್ತೀಯ ಎಲ್ರಿಗೂ. ಸೊ ಹಾಗಾಗಿ ನಾವು ಫಸ್ಟು ಎಲ್ಲಿದ್ದೀವಿ ಅಂತ ಗಮನಿಸ್ಬೇಕು. ಮನಸ್ಸು ಇನ್ನೂ ಓಡ್ತಿದೀಯಾ ನಂದು? ಇನ್ನೂ ನಿನ್ಗೆ ಯೋಗ ಸಿದ್ಧಿಸಿಲ್ಲ ಅಂತ. ಹಂಗಾಗಿ ನಿನಗೆ ಇನ್ನು ಫಿಸಿಕಲ್ ಬಾಡಿನಲ್ಲಿ ಹೆಲ್ತ್ ಬಂದಿರೋದಿಲ್ಲ. ಕಂಪ್ಲೀಟ್ ಆಗಿ ಹೆಲ್ತ್ ಸಿಕ್ಕಿರಲ್ಲ. ಕಣ್ಣು ತೆಗೆದ್ರು ಕೂಡ ಮನಸ್ಸು ಖಾಲಿ ಇರಬೇಕು. ಓಡಬಾರ್ದು. ಅದು ಇಂಪಾರ್ಟೆಂಟ್. ಕಣ್ಣು ಮುಚ್ಚಿದ್ರೆ ಒಂದೆಲ್ಲ. ಸೊ ಈ ಪಯಣ ಅಂತಕ್ಕಂಥದ್ದು ಅನಂತವಾದದ್ದು ಮಾಸ್ಟರ್ಸ್. ಇದೆಲ್ಲ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ? ನಾವು ಇನ್ನೂ ಧ್ಯಾನದಲ್ಲಿ ಆಳವಾಗಿ ಇಳಿತೀವಿ. ಇನ್ನು ಧ್ಯಾನ ಸಾಧನೆಯನ್ನ ಹೆಚ್ಚೆಚ್ಚು ಮಾಡಿ ಆ ಆ ಒಂದು ಕೊನೆಯ ಸ್ಥಿತಿ ಬ್ರಹ್ಮಶ್ರೀ ಸ್ಥಿತಿ ಪಡಿತೀವಿ. ಪ್ರತಿ ಪಿರಮಿಡ್ ಮಾಸ್ಟರ್ ಪಡಿಬೇಕು. ಅದೇ ನಮ್ಮ ಗುರುಗಳ ಲಕ್ಷ್ಯ. ನೋಡಿ. ಪತ್ರಿಜಿಯವ್ರು ಏನ್ ಹೇಳಿದ್ರು? ಎಲ್ಲರೂ ಬ್ರಹ್ಮಶ್ರೀಗಳಂದ್ರು ಅವ್ರು. ಅವ್ರು ಹಂಗೆ ಕಾಣೋರು. ಯಾಕಂದ್ರೆ ಬ್ರಹ್ಮಶ್ರೀಗೆ ಎಲ್ಲರೂ ಬ್ರಹ್ಮಶ್ರೀಯಾಗೆ ಕಾಣ್ತಾರ ಹೊರತು ಕೆಳಗ್ ಕಾಣಕ್ ಸಾಧ್ಯ ಇಲ್ಲ. ಯಾಕಂದ್ರೆ ತಾನೇ ಎಲ್ಲ ಆಗಿರ್ತಾನೆ. ಎಲ್ಲರಲ್ಲೂ ತಾನೇ ಕಾಣ್ತಿರ್ತಾನೆ. ತನ್ನನ್ನ ಎಲ್ಲರಲ್ಲಿ ಕಂಡಾಗ ಅವನು ಎಲ್ಲರನ್ನೂ ಬ್ರಹ್ಮರ್ಷಿ ಅಂತಾನೆ ಕರೀತಾನೆ ಹೊರತು ಬೇರೆ ಕರೆಯಕ್ ಸಾಧ್ಯ ಇಲ್ಲ. ನೋಡಿ. ಸೊ ಮಾಸ್ಟರ್ಸ್ ಇಷ್ಟು ಇದೆ ಪಯಣ. ಹಾಗಾಗಿ ಯೋಗ ಭಕ್ತಿ. ನೀನು ಮಾತಾಡ್ತಿದೀಯ. ಮಾತು ನಿನ್ನ ಹಿಡಿತದಲ್ಲಿ ಇದೆಯಾ? ಜಾಗೃತಿಯಿಂದ ಬರ್ತಿದೆ ಅಂದ್ರೆ ನೀನು ಯೋಗದಲ್ಲಿದೀಯ ಅಂತ. ಜಾಗೃತಿಯಿಂದ ಬರ್ತಿದೆ ಅಂದ್ರೆ. ಜಾಗೃತಿ ತಪ್ಪಿ ಹೋದ್ರೆ ನೀನು ವಿಯೋಗದಲ್ಲಿದೀಯಾ? ಮನಸ್ಸು ಆಟ ಆಡಿಸ್ತಿದೆ. ಸುಮ್ಮನೆ ಮಾತಾಡಂತಿದೆ ಮನಸ್ಸು. ಸುಮ್ಮನೆ ಮಾತಾಡ್ತಿರ್ತೀಯ. ಮಾತಲ್ಲಿ ಶಕ್ತಿನೇ ಇರಲ್ಲ. ಮಾತಲ್ಲಿ ಅರ್ಥನೇ ಇರೋದಿಲ್ಲ. ನೋಡಿ. ಅಂದ್ರೆ ನೀನು ಗಮನಿಸ್ಕೋಬೇಕು. ನಾನು ಎಲ್ಲಿದ್ದೀನಿ ಅಂತ. ನಾನು ಧ್ಯಾನ ಮಾಡ್ತಿದ್ದೀನಿ. ಬಟ್ ಮತ್ತೆ ದುಃಖ ಬರ್ತಿದೆ. ಮತ್ತೆ ಕನ್ಫ್ಯೂಷನ್ ಬರ್ತಿದೆ ಅಂದ್ರೆ ಏನು? ಇನ್ನು ಮನಸ್ಸನ್ನ ಗೆದ್ದಿಲ್ಲ ಅಂತ. ಒಂದು ಯೋಗಿ ಆಗಿಲ್ಲ ಅಂತ. ಈಗೇನ್ ಮಾಡ್ಬೇಕು? ಯೋಗಿ ಆಗ್ಬೇಕಂದ್ರೆ ರಾಜ ಇಡ್ಬೇಕು, ಹಿಡ್ಕೋಬೇಕು, ಸಾಧನೆ ಮಾಡ್ಬೇಕು.
ಅಷ್ಟೇ ಇರೋದು ವಿಷಯ. ಮನಸ್ಸನ್ನ ಶಾಂತ ಮಾಡ್ಕೋಬೇಕು. ಇನ್ನ ವ್ಯವಹಾರಗಳನ್ನೆಲ್ಲ ಸರಿ ಮಾಡ್ಕೋಬೇಕು. ಪ್ರಾಪಂಚಿಕವಾಗಿ ಆಹಾರ ಆ ಎಲ್ಲಾನು ಸರಿಯಾಗಿ ಮಾಡ್ಕೋಬೇಕು. ಸಹಜವಾಗಿ ನಿನಗೆ ಆ ಯೋಗ ಸಿದ್ಧಿಸುತ್ತೆ. ಇದು ಅನಂತ ಯಾತ್ರೆ ಆಧ್ಯಾತ್ಮಿಕತೆಯ ಪಯಣ ಅಂತಕ್ಕಂಥದ್ದು ಅನಂತವಾದದ್ದು. ಯಾವತ್ತಿರ್ತಕ್ಕಂಥದ್ದು. ಒಂದೊಂದು ಸ್ಟೆಪ್ ದಾಟಿದಷ್ಟು ಕೂಡ ಅಷ್ಟು ಆನಂದ ಆಗ್ತಾನೆ ಇರುತ್ತೆ ನಿನಗೆ. ನೀನು ಧ್ಯಾನಿ ಆದ್ರೆ ಒಂದು ಲೆವೆಲ್ ಆನಂದ. ಯೋಗ ಯೋಗಿ ಆದ್ರೆ ಒಂದು ಲೆವೆಲ್ ಆನಂದ, ಒಂದು ಕ್ಲಾರಿಟಿ ನೋಡಿ. ನೆಕ್ಸ್ಟ್ ಋಷಿ ಆದ್ರೆ ಒಂದು ಕ್ಲಾರಿಟಿ. ಅಂದ್ರೆ ನಿನಗೆ ಆ ರಹಸ್ಯಗಳನ್ನ ಗೊತ್ತಾಗ್ತಾ ಹೋಗುತ್ತೆ. ಅವೆಲ್ಲ ಸೂಕ್ಷ್ಮವಾಗಿದಾವೆ ರಹಸ್ಯಗಳು. ಸೂಕ್ಷ್ಮ ಅಂದ್ರೆ ಏನು? ಆ ಒಂದು ಮನಸ್ಸನ್ನ ದಾಟಿರ್ತಕ್ಕಂಥ ವಿಷಯಗಳು ಅವೆಲ್ಲ. ಅದಕ್ಕೆ ಸೂಕ್ಷ್ಮದಲ್ಲೇ ಮೋಕ್ಷ ಅಂತಾರೆ. ನೀನು ರಾಜರ್ಷಿ ಆದ್ರೆ ಒಂದ್ ಲೆವೆಲ್ಲು ಜ್ಞಾನ. ಬ್ರಹ್ಮರ್ಷಿ ಆದ್ರೆ ಆ ಒಂದು ಜ್ಞಾನ ನೋಡಿ. ಸೊ, ಈ ದಾರಿ ಅಂತಕ್ಕಂಥದ್ದು ಹೀಗಿರುತ್ತೆ ಮಾಸ್ಟರ್. ನಾವು ಇದನ್ನ ಎಲ್ಲಿ ನಿಲ್ಲಿಸದೆ ಅಥವಾ ಕಡಿಮೆ ಮಾಡದೆ ಸಾಗಿಸ್ತಾನೆ ಇರ್ಬೇಕು. ಎಷ್ಟು ಧ್ಯಾನ ಮಾಡಿದ್ರು ಕಡಿಮೆನೇ, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಈ ಅನಂತವಾದ ಯಾತ್ರೆ ನಡೀತಾನೆ ಇರುತ್ತೆ. ನಡಿಬೇಕು. ಅದಕ್ಕೋಸ್ಕರ ಮತ್ತೆ ಮತ್ತೆ ಭೂಮಿಗೆ ಬರ್ತೀವಿ. ಅದಕ್ಕೆ ಈ ದೇಹ ಧರಿಸ್ತೀವಿ ನಾವು. ಅಂದ್ರೆ ಅನಂತವಾದ ಒಂದು ಜ್ಞಾನವನ್ನ, ಭಂಡಾರವನ್ನ ನಾವು ತಿಳ್ಕೋಬೇಕು. ಆ ಭಂಡಾರ ಎಲ್ಲಿದೆಯಪ್ಪ ಅಂದ್ರೆ ನಿನ್ನೊಳಗಿದೆ ಭಂಡಾರ. ಭಂಡಾರ ಆ ಬುಕ್ಕಲ್ಲೊಂದೇ ಇಲ್ಲ. ಬುಕ್ಕಲ್ಲಿ ಇನ್ಫಾರ್ಮೇಶನ್ ಇದೆ ಅಷ್ಟೇ. ಬಟ್ ಇಲ್ಲಿ ಜ್ಞಾನ ಇದೆ. ವಿಸ್ಡಮ್ ಇದೆ ಇಲ್ಲಿ. ಇನ್ಫಾರ್ಮೇಶನ್ನೇ ಬೇರೆ, ಆ ಒಂದು ವಿಸ್ಡಮ್ಮೇ ಬೇರೆ. ನೆನ್ಪಿಟ್ಕೊಳ್ಳಿ. ಆ ವಿಸ್ಡಮ್ ಅಂತಕ್ಕಂಥದ್ದು ಅನುಭವ ಅದು. ಅನುಭವ ಜ್ಞಾನ. ನಿನ್ನೊಳಗೆ ನೀನು ಹೋಗಿ ಆ ಒಂದು ಎಕ್ಸ್‌ಪೀರಿಯನ್ಸ್ ಹೊಂದ್ತೀಯ ನೀನು. ಪ್ರತಿಯೊಬ್ರು ಕೂಡ ಆ ಸ್ಥಿತಿಗೆ ಹೋಗ್ಲೇಬೇಕು ಮಾಸ್ಟರ್ಸ್. ಹೋಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಮತ್ತೆ ಭೂಮಿಗೆ ಬರ್ತೀವಿ ಅಷ್ಟೇ. ಏನಿಲ್ಲ. ಯಾಕಂದ್ರೆ ಆ ಒಂದು ಅನಂತವಾದ ಜ್ಞಾನನ ತಿಳ್ಕೊಳ್ಳೇಬೇಕಲ್ಲ. ತಿಳ್ಕೊಳ್ಳೋದು ಹೇಗೆ? ಪ್ರತಿಯೊಬ್ರು ಆ ಜ್ಞಾನವನ್ನ ತಿಳ್ಕೊಳ್ಳೇಬೇಕು. ಪ್ರತಿ ಆತ್ಮ ಕೂಡ ಅದೇ ಕೋರುತ್ತೆ ಮತ್ತೆ. ಸ್ವಲ್ಪ ಪೆಂಡಿಂಗ್ ಇತ್ತು. ನಾನು ದೇಹ ಧರಿಸಿ ಸಾಧನೆ ಮಾಡಿ ತಿಳ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ತೀವಿ ಮೇಲಿಂದ ಹೊತ್ತಲ್ಲಿ. ನೋಡಿ. ಥ್ಯಾಂಕ್ ಯು ಮಾಸ್ಟರ್ಸ್.